ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಕಾರ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಎಸ್ ಗೈಸ್, ನಾನಿವತ್ತು ವಿನ್ಫಾಸ್ಟ್ ಬ್ರ್ಯಾಂಡು ಒಂದು ಕಾರ್ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಒಂದು VF7 ಅಂತ. ಸೊ ಫಸ್ಟು ಕಾರ್ ರಿವ್ಯೂ ಹೋಗೋಕ್ಕಿಂತ ಮುಂಚೆ ಯಾವ ಬ್ರ್ಯಾಂಡ್ ಇದು, ಏನು ಕತೆ, ಫಸ್ಟ್ ಇದ್ರದ್ದು ಒಂದು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ ನಿಮಗೆ. ವಿನ್ಫಾಸ್ಟ್ ಈಸ್ ಅ ವಿಯೆಟ್ನಾಂ ಬ್ರ್ಯಾಂಡ್ ಗೈಸ್. ವಿಯೆಟ್ನಾಮಲ್ಲಿ ಇವ್ರದೇ ಆದಂಥ ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಇದೆ ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ವಾಸ್ಟ್ ಬ್ರ್ಯಾಂಡ್ ಆ್ಯಕ್ಚುಲಿ. ವಿನ್ಫಾಸ್ಟ್ ಅನ್ನೋದು ಇಟ್ಸ್ ನಾಟ್ ಅ ಎಲೋನ್ ಗ್ರೂಪ್ ಗೈಸ್. ಇವಾಗ ಹೇಗೆ Audi is owned by VW Group. ಹಾಗೇನೆ ವಿನ್ಫಾಸ್ಟ್ ಓನ್ ಬೈ ವಿನ್ ಗ್ರೂಪ್ಸ್ ಅಂತ ಬರುತ್ತೆ. ಅದು ಒಂದು ವಿಯೆಟ್ನಾಮಲ್ಲಿ ಇಟ್ ಈಸ್ ಅ ಹ್ಯೂಜ್ ಬ್ರ್ಯಾಂಡ್ ಆ್ಯಕ್ಚುಲಿ. ಸೊ ಅದರದ್ದೇ ಒಂದು ಪಾಪ್ಯುಲಾರಿಟಿ ಅಂತ ತೊಗೊಂಡ್ರೆ ಅಥವಾ ಸಬ್ ಬ್ರಾಂಚಸ್ ಅಂತ ತೊಗೊಂಡ್ರೆ ತುಂಬ ಬಿಸ್ನೆಸ್ಗಳು ಇರ್ತಿದೆ. ಒಂದು ಸ್ಮಾರ್ಟ್ ಸಿಟೀಸ್ಗಳನ್ನ ಬಿಲ್ಡ್ ಮಾಡ್ತಾರೆ, ಅದರಲ್ಲಿ ಮಾಡರ್ನ್ ಹೌಸಸ್ಗಳಾಗಿರ್ಬೋದು, ರೆಸಾರ್ಟ್ಸ್ಗಳಾಗಿರ್ಬೋದು, ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಅಥವಾ ಎಜುಕೇಷನ್ಸಲ್ಲಿ ಯೂನಿವರ್ಸಿಟೀಸ್ಗಳಾಗಿರ್ಬೋದು, ಈ ಥರ ಬೇರೆ ಬೇರೆ ಬಿಸ್ನೆಸ್ಗಳು ತುಂಬ ವಿನ್ ಗ್ರೂಪ್ಸ್ ಇದೆ. ಸೊ ವಿನ್ಫಾಸ್ಟ್ ಅವಾಗಲೇ ಹೇಳ್ದಂಗೆ ಇಟ್ ಈಸ್ ಅ ಪಾರ್ಟ್ ಆಫ್ ವಿನ್ ಗ್ರೂಪ್ ಆ್ಯಕ್ಚುಲಿ. ವಿನ್ಫಾಸ್ಟ್ ಈಸ್ ಆಲ್ ಅಬೌಟ್ ಪ್ರೊಡಕ್ಷನ್ ಆಫ್ EV ಕಾರ್ಸ್ ಗೈಸ್. ಇವ್ರದ್ದು ಡಿಫ್ರೆಂಟ್ ಟೈಪ್ ಆಫ್ ಕಾರ್ಸ್ಗಳೆಲ್ಲ ಇದೆ. ನೆಕ್ಸ್ಟು ಅಪ್ಕಮಿಂಗ್ ಅರ್ಲಿ 2026 VF3 ಕೂಡ ತಗೊಂಬರೋ ಹಿಂಟ್ ಕೂಡ ಕೊಟ್ಟಿದ್ದಾರೆ ವಿನ್ಫಾಸ್ಟ್ನವರು. ಇವ್ರದ್ದು ಎಲೆಕ್ಟ್ರಿಕ್ ಬೈಕ್ಗಳು ಅದು ಕೂಡ ಇದೆ ಆ್ಯಕ್ಚುಲಿ. ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಆಲ್ಮೋಸ್ಟ್ 2025 ಮುಗಿತಾ ಬಂತು, ಬಟ್ ಟಿಲ್ ನಾವು ಏನು 10 months ಪಾಸ್ ಆಗಿದೆ. ಸೊ ಇಷ್ಟರಲ್ಲಿ ಆಲ್ಮೋಸ್ಟ್ ಥ್ರೂ ದ ಗ್ಲೋಬ್ ಮೋರ್ ದೆನ್ 1 lakh ವಿನ್ಫಾಸ್ಟ್ ಕಾರ್ಸ್ಗಳನ್ನ ಸೇಲ್ ಮಾಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಅ ಜಸ್ಟ್ ಅ ನ್ಯೂ ಬ್ರ್ಯಾಂಡ್ ಗೈಸ್. ನಮ್ಮ ದೇಶಕ್ಕೆ ಹೊಸ ಬ್ರ್ಯಾಂಡ್ ಅಷ್ಟೇ, ಬಟ್ ಥ್ರೂ ದ ಗ್ಲೋಬ್ ದಿಸ್ ಇಸ್ ಅ ಪ್ರಿಟಿ ಫೇಮಸ್ ಬ್ರ್ಯಾಂಡ್ ಅಂತಾನೆ ಹೇಳ್ತೀನಿ. ತೊಟ್ಟುಕುಡಿ ಚೆನ್ನೈ ಪ್ಲಾಂಟ್ ಅಲ್ಲಿ ಎಲ್ಲ ವಿನ್ಫಾಸ್ಟ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಅಂಡ್ ಅಸೆಂಬಲ್ ಆಗುತ್ತೆ. ಸೊ ಇದಾಗಿತ್ತು ಕಾರ್ದು ಒಂದು ಬ್ರ್ಯಾಂಡ್ ಇಂಟ್ರೊಡಕ್ಷನ್. ಡೈರೆಕ್ಟ್ ಆಗಿ ಇವಾಗ ಕಾರ್ದು ರಿವ್ಯೂನೇ ಸ್ಟಾರ್ಟ್ ಮಾಡೋಣ. ಇದರದ್ದು ವೇರಿಯಂಟ್ಸ್ ಅಂತ ತಗೊಂಡ್ರೆ ಟೋಟಲ್ ಆಗಿ 5 ವೇರಿಯಂಟ್ ಏನೋ ಬರುತ್ತೆ. ಅರ್ತ್, ವಿಂಡ್ ಇನ್ಫಿನಿಟಿ, ಸ್ಕೈ ಮತ್ತೆ ಸ್ಕೈ ಇನ್ಫಿನಿಟಿ. ನಿಮ್ಮ ಮುಂದೆ ಇರುವಂಥದ್ದು ವಿಂಡ್ ಇನ್ಫಿನಿಟಿ, ಬೇಸಿಕ್ಲಿ ಮಿಡ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆಕ್ಚುಲಿ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಇದರಲ್ಲಿ ಲೋಡ್ ಮಾಡಿಬಿಟ್ಟಿದ್ದಾರೆ. ಸ್ಕೈ ಇನ್ಫಿನಿಟಿಗೆ ಹೋದ್ರೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಒಂದು ಬರುತ್ತೆ, ಬಟ್ ಇದು ಫ್ರಂಟ್ ವೀಲ್ ಡ್ರೈವ್ ಆಪ್ಷನ್. ಅಪಾರ್ಟ್ ಫ್ರಮ್ ದ ಡೈಮೆನ್ಷನ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಡಿಟೋ ಎಲ್ಲ ಸೇಮ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆ ಕಾರ್ ಕೀ ಅಂತ ತೊಗೊಂಡ್ರೆ ಈ ಥರ ಬರುತ್ತೆ. ಫಂಕ್ಷನಾಲಿಟಿ ವೈಸ್ ಇದು ಕಾರ್ ಎಲ್ಲಿದೆ ಅನ್ನೋದು ಇಂಡಿಕೇಟ್ ಮಾಡೋಕ್ಕೆ ಒಂದು ಅಲಾರಾಮ್ ಕೊಟ್ಟಿರುವಂಥದ್ದು. ಕಾರ್ ಅನ್ಲಾಕ್ ಮಾಡೋಕ್ಕೆ, ಲಾಕ್ ಮಾಡೋಕ್ಕೆ, ಆ್ಯಂಡ್ ಇದು ಬಂದು ಬೂಟ್ ಏನಿದೆ ಅದನ್ನ ರಿಲೀಸ್ ಮಾಡೋಕೆ ಕೊಟ್ಟಿರುವಂಥದ್ದು. ಬೇಸಿಕ್ಲಿ ಪವರ್ ಟೇಲ್ ಗೇಟ್ ಬರುತ್ತೆ ಈ ಕಾರಲ್ಲಿ. ಸೊ ಈ ಪ್ರೆಸ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಬೂಟು ಓಪನ್ ಆಗುತ್ತೆ. ತೋರಿಸ್ತೀನಿ ಇವಾಗ ನೋಡಿ. ಕಾರ್ ಲಾಕ್ ಮಾಡ್ತೀನಿ. ಕಾರ್ ಲಾಕ್ ಮಾಡಿ ಕಂಟಿನ್ಯೂಸ್ ಆಗಿ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಲ್ಲ ವಿಂಡೋಸ್ ಆ್ಯಕ್ಚುಲಿ ರೋಲ್ ಡೌನ್ ಆಗುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ವಾಪಸ್ ಅದೇ ಲಾಕ್ ಮಾಡಿ ಮತ್ತೆ ವಾಪಸ್ ಲಾಕ್ ಬಟನ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ವಾಪಸ್ ಎಲ್ಲ ವಿಂಡೋಸ್ ಕೂಡ ರೋಲ್ ಅಪ್ ಆಗುತ್ತೆ. ಆ್ಯಂಡ್ ಪವರ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬೂಟ್ ಓಪನ್ ಆಗುತ್ತೆ. ಪವರ್ ಟೇಲ್ಗೇಟ್ ಅಂತ ಹೇಳಿದ್ನಲ್ಲ, ಸೊ ಎಸ್ ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿಂದನೂ ಕ್ಲೋಸ್ ಮಾಡ್ಬೋದು, ಇಲ್ಲ ಒಳಗಡೆಯಿಂದನೂ ಕ್ಲೋಸ್ ಮಾಡ್ಬೋದು, ಇಲ್ಲ ಇಲ್ಲಿ ಪ್ರೆಸ್ ಮಾಡಿ ಆದರೂ ಕ್ಲೋಸ್ ಮಾಡ್ಬೋದು. ಈ ವಿನ್ಫಾಸ್ಟ್ ಕಾರ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಕರ್ನಾಟಕಲ್ಲಿ ಟೋಟಲ್ ಆಗಿ 2 ಬ್ರಾಂಚ್ ಇರೋದು. ಅದು ಕೂಡ ಬ್ಯಾಂಗ್ಳೂರಲ್ಲಿ ಕೊಟ್ಟಿದ್ದಾರೆ. ಒಂದು ಮಹಾದೇವಪುರಲ್ಲಿ ಬರುತ್ತೆ, KR ಪುರಮು, ಇನ್ನೊಂದು ಬಂದು ಮಿಷಿನ್ ರೋಡಲ್ಲಿ ಬರುತ್ತೆ. 2 ಬ್ರಾಂಚ್ ಇರುವಂಥದ್ದು. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಮಾರ್ತಹಳ್ಳಿ, ಯಶವಂತಪುರ ಮತ್ತು ಹೊಸೂರು ರೋಡಲ್ಲಿ ಸರ್ವಿಸ್ ಸೆಂಟರ್ಸ್ಗಳು ಅವೈಲಬಲ್ ಇರುತ್ತೆ. ಸೊ ನೀವು ಕರ್ನಾಟಕಲ್ಲಿ ಎಲ್ಲೇ ಇದ್ರೂ ವಿನ್ಫಾಸ್ಟ್ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಬ್ಯಾಂಗ್ಳೂರಲ್ಲಿರೋ 2 ಬ್ರಾಂಚಿಗೆ ಬರಬೇಕು. ಸೊ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಈ ಕಾರ್ ಡಿಸೈನ್ ಲ್ಯಾಂಗ್ವೇಜ್ ತುಂಬಾ ಯೂನಿಕ್ ಅಂತ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ಮಿನಿಮಲಿಸ್ಟಿಕ್ ಆಗಿಟ್ಟು ಒಂದು ಅಟ್ರಾಕ್ಟಿವ್ ಡಿಸೈನ್ ನ ಕ್ಯಾರಿ ಔಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಒಂಥರ ಬಿಸಿ ಅಂತ ಅನ್ಸಲ್ಲ, ತುಂಬಾ ಕ್ಲೀನ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಗಡೆ ಬಂದ್ರೆ ಒಂದು ಸಿಗ್ನೇಚರ್ ವಿ ಲೈಟಿಂಗ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಬೇಸಿಕ್ಲಿ ದಟ್ ಈಸ್ ದ DRL ಆಫ್ ದಿ ಕಾರ್ ಆಕ್ಚುಲಿ. ಆ ಒಂದು ಡಿಸೈನ್ ಪ್ಯಾಟರ್ನ್ ಏನಿದೆ ನೀಟಾಗಿ ಬಂದು ವಿನ್ಫಾಸ್ಟ್ ಲೋಗೋ ಏನ್ ಬರುತ್ತೆ ವಿ, ಅದಕ್ಕೆ ನೀಟಾಗಿ ಬಂದು ಮರ್ಜ್ ಆಗ್ತಾ ಇದೆ. ಸೊ ದಟ್ಸ್ ಕ್ಲೀನ್ಲಿ ಡನ್ ಅಂತ ಹೇಳ್ತೀನಿ. ತುಂಬಾ ಒಂಥರ ವೈಡ್ ಲುಕ್ ಅಂತೂ ಕೊಡ್ತಾ ಇದೆ ಆ ಒಂದು ಡಿಸೈನ್ ಪ್ಯಾಟರ್ನ್ ಕ್ಯಾರಿ ಔಟ್ ಮಾಡಿರುವಂತಹ ವೇ. LED ಇಂಡಿಕೇಟರ್ ನ ಹೆಡ್ಲ್ಯಾಂಪ್ ಯೂನಿಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಇಂಡಿಕೇಟರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಲೈಟ್ನಿಂಗ್ ಬಂದ್ರೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. LOB ಮತ್ತೆ ಹೈಬೀಮ್ ಗೆ ಸಿಂಗಲ್ ಪ್ರೊಜೆಕ್ಟರ್ ಬರುತ್ತೆ. ಅಂಡ್ ಇದಕ್ಕೆ ಆಟೋ ಹೈಬೀಮ್ ಅಸಿಸ್ಟ್ ಕೂಡ ಬರುತ್ತೆ. ಬಿಕಾಸ್ ಈ ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ, 14 ಫೀಚರ್ ಬರುತ್ತೆ. ಅದರಲ್ಲಿ ಒನ್ ಆಫ್ ದಿ ಫೀಚರ್ ಆಟೋ ಹೈಬೀಮ್ ಅಸಿಸ್ಟ್. ಬೇಸಿಕ್ಲಿ ನೀವು ಹೈವೇ ಡ್ರೈವ್ ಮಾಡ್ತಿರ್ತೀರಾ, ಹೈಬೀಮ್ ಹಾಕೊಂಡಿರ್ತೀರಾ, ಯಾವ್ದಾದ್ರು ಮುಂದ್ಗಡೆ ಇರೋ ಗಾಡಿ ಏನಾದ್ರು ಸೆನ್ಸ್ ಆಯಿತು ಅಂತಂದ್ರೆ ಅಲ್ಲಿರೋ ಕ್ಯಾಮ್ರಾ ಅಲ್ಲಿ ಅವಾಗ ಆಟೋಮೆಟಿಕ್ ಆಗಿ ಲೋ ಬೀಮಿಗೆ ಸ್ವಿಚ್ ಮಾಡ್ಕೊಳ್ಳುತ್ತೆ, ಮತ್ತು ವಾಪಸ್ ಆ ಗಾಡಿ ಪಾಸ್ ಆದಮೇಲೆ ಹೈ ಬೀಮಿಗೆ ಅಗೈನ್ ಸ್ವಿಚ್ ಮಾಡ್ಕೊಳ್ಳುತ್ತೆ. ಸೊ ಎದುರುಗಡೆ ಬರ್ತಿರೋಗೆ ಒಂದು ಅಬ್ಸ್ಟ್ರಕಲ್ ಆಗಬಾರ್ದು ಅಥವಾ ಬ್ಲೈಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಫಂಕ್ಷನಾಲಿಟಿ ಕೊಟ್ಟಿರುವಂಥದ್ದು. ಆ್ಯಂಡ್ ಪಕ್ಕದಲ್ಲಿ ಏರ್ ಕರ್ಟನ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಸೊ ದಟ್ ಏರ್ ಇಲ್ಲಿ ಹೊಡೆದಿದ್ದು ಪಾಸ್ ಆಗಕ್ಕೆ ಒಂದು ಸ್ಪೇಸ್ ಕೊಟ್ಬಿಟ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅವಾಗ ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ ಇರಲ್ಲ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ಮತ್ತು ಆ ಕಡೆ 2 ಬರುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಆ್ಯಂಡ್ ಇದು ಬಂದು ಕಾರಿನ ರೆಡಾರ್ ಪ್ಯಾನಲ್ಲು. ಇಲ್ಲೊಂದಿಷ್ಟು ಓಪನಿಂಗ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಕಾರ್ ಬ್ಯಾಟ್ರಿ ಏನಿದೆ ಅದು ಚೆನ್ನಾಗಿ ಬ್ರೀತ್ ಆಗಲಿ ಅನ್ನೋ ಕಾರಣ ಕೊಟ್ಟಿರೋದು. ಇದು ಕಾರಿನ ಫ್ರಂಟ್ ಟೋಯಿಂಗು. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಏನು ನೋಡ್ತಾ ಇದ್ದೀರಲ್ಲ,
ಟ್ರಾಫಿಕ್ ಸೈನ್ ಡಿಟೆಕ್ಷನ್ ಆಗಿರ್ಬೋದು, ಲೇನ್ ಮಾರ್ಕಿಂಗ್ಸ್ಗಳನ್ನ ಡಿಟೆಕ್ಟ್ ಮಾಡೋಕ್ಕಾಗಿರ್ಬೋದು, ಆ ಕ್ಯಾಮ್ರಾ ಥ್ರೂನೇ ಆಗುವಂಥದ್ದು. ಬೇಸಿಕಲಿ ದಟ್ ಈಸ್ ಅ ಪಾರ್ಟ್ ಆಫ್ ಲೆವೆಲ್ 2 ADAS. ಸೊ ಈ ಕಾರ್ ಸೈಡ್ ಪ್ರೊಫೈಲ್ ಬಂದ ತಕ್ಷಣ ಗೊತ್ತಾಗುತ್ತೆ ಆಕ್ಚುಲಿ ಕಾರ್ ಎಷ್ಟು ಹ್ಯೂಜ್ ಇದೆ ಅಂತ ಅನ್ನೋದು. ಡೈರೆಕ್ಟಾಗಿ ಡೈಮೆನ್ಷನ್ಸ್ ಮಾತಾಡೋದಾದ್ರೆ 4.5 ಮೀಟರ್ಸ್ ಲೆಂತ್, 1.8 ಮೀಟರ್ಸ್ ವಿಡ್ತ್, ಹೈಟ್ 1.5 ಮೀಟರ್ಸ್ ಇದೆ. ವೀಲ್ ಬೇಸು 2.8 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 190 mm ಬರುತ್ತೆ. ಆ್ಯಂಡ್ ಟೈರ್ಸ್ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಒಂಥರ ಹೆವಿ ಸ್ಪೋರ್ಟಿ ವೈಬ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಆ್ಯಂಡ್ ಆರ್ಚಸ್ ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ, ಒಂದು ಪ್ರೀಮಿಯಂ ವೈಬ್ಗೆ. ರಿಫ್ಲೆಕ್ಟರ್ಸ್ ಕೂಡ ಸೈಡಲ್ಲಿ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಟೈರ್ ಸೈಜ್ ಬಂದು 245/50 19 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಅದು ಕಾರಿನ ಸಸ್ಪೆನ್ಷನ್ನು. ಆ್ಯಂಡ್ ಆ ಸೈಡ್ ಕ್ಲಾಡಿಂಗ್ ಕೂಡ ತುಂಬ ತಿಕ್ಕಾಗಿದೆ. ಆ ಒಂದು SUV ಸ್ಟ್ಯಾನ್ಸ್ ಕೊಡಲಿ ಅನ್ನೋ ಕಾರಣಕ್ಕೆ ಮಿರರ್ ಕೂಡ ಡ್ಯುಯಲ್ ಟೋನಲ್ಲಿ ಫಿನಿಶ್ ಮಾಡಿದ್ದಾರೆ ಗುರು. ಆ್ಯಂಡ್ ಆ ಸೈಡ್ ಕ್ಯಾಮ್ರಾ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಮಿರರ್ಗೆ ಸಿಕ್ಕಾಪಟ್ಟೆ ಫಂಕ್ಷನಾಲಿಟಿ ಇದೆ ಗೈಸ್. ಒಂದು ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ ಆ್ಯಂಡ್ ಆಟೋ ಫೋಲ್ಡ್ ಕೂಡ ಆಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ದಿಸ್ ಈಸ್ ದ ಹೀಟೆಡ್ ORVMs ಗೈಸ್. ಅಂದ್ರೆ ನಾರ್ತ್ ಸೈಡಲ್ಲಿ ಇದ್ದೀರಾ, ಇದ್ರ ಮೇಲೆ ಮಂಚು ಕೂತ್ಕೋತು ಆಟೋಮೆಟಿಕ್ ಆಗಿ ಎಲ್ಲಾನು ಕರ್ಗೋಗುತ್ತೆ ಬಿಕಾಸ್ ಹೀಟಿಂಗ್ ಇರೋದ್ರಿಂದ. ಆ್ಯಂಡ್ ಇದಕ್ಕೆ ಮೆಮೊರಿ ಫಂಕ್ಷನ್ ಕೂಡ ಇದೆ. ಇದು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಕೆ ಪ್ರೆಸ್ ಮಾಡಿದ್ರೆ ಸ್ಟೇರಿಂಗ್ ಅಲ್ಲಿ ಯಾವ ತರ ಸೆಟ್ ಮಾಡಿರ್ತೀವಿ ಅದನ್ನ ಸೇವ್ ಮಾಡ್ಕೊಳತ್ತೆ. ಮತ್ತೆ ವಾಪಸ್ ಬಂದು ನೀವು ಅಗೇನ್ ಅಂಡ್ ಅಗೇನ್ ಮಿರರ್ ಸೆಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ರಿವರ್ಸ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ ರಿವರ್ಸ್ ಎಂಗೇಜ್ ಮಾಡಿದ್ರೆ ಈ ಮಿರರ್ ಏನಿದೆ ಕಂಪ್ಲೀಟ್ ಆಗಿ ಕೆಳಕ್ಕೆ ಡಿಲ್ ಡೌನ್ ಆಗುತ್ತೆ. ಸೊ ದಟ್ ಹಿಂದ್ಗಡೆ ಟೈರ್ ಕರೆಕ್ಟ್ ಆಗಿ ಅದು ಪಾಯಿಂಟ್ ಔಟ್ ಮಾಡುತ್ತೆ. ಹಿಂದ್ಗಡೆ ಟೈರ್ ಸುತ್ತಮುತ್ತ ಏನಾದ್ರು ಅಬ್ಸ್ಟಕಲ್ ಇತ್ತು ಅಂತಂದ್ರೆ ನಿಮಗೆ ಮಿರರ್ ಅಲ್ಲಿ ಈಸಿಯಾಗಿ ಕಾಣುತ್ತೆ. ಮತ್ತೆ ವಾಪಸ್ ಡ್ರೈವ್ ಮೋಡ್ಗೆ ಹಾಕಿದ ತಕ್ಷಣ ಇದು ವಾಪಸ್ ಮುಂಚೆ ಹೇಗಿತ್ತು ಅದೇ ತರ ಟಿಲ್ಟ್ ಅಪ್ ಆಗುತ್ತೆ. ಸೊ ಇದಿಷ್ಟು ಫಂಕ್ಷನ್ಸು ಮಿರರಿಗೆ ಕೊಟ್ಟಿರೋಂಥದ್ದು ಸೀರಿಯಸ್ಲಿ ಕ್ರೇಜಿ ಟೆಕ್ ಲೋಡೆಡ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಬಟ್ ಏನು ಅಂತಾನೆ ಮೋಟರೈಸ್ ಮಾಡಿದ್ರೆ ಅದೊಂದು ಸ್ವಲ್ಪ ಬೆಟರ್ ಆಗಿರೋದು. ಬಿಕಾಸ್ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಥರ ಎಳಿಬೇಕು. ಆ ಒಂದು ವಿಂಡೋ ಶೋಲ್ಡರಲ್ಲಿ ಡಿಸೈನ್ ಪ್ಯಾಟರ್ನ್ ಏನು ಬಂದಿದೆ ನೋಡಿ, ಹಂಗೆ ಬಂದು ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ಟು ಹಾಗೆ ಹಿಂದ್ಗಡೆ ಕ್ಯಾರಿ ಔಟ್ ಮಾಡಿದ್ದಾರೆ. ಸೊ ಡಿಸೈನ್ ವೈಸ್ ಕೂಡೋಸ್ ಅಂತ ಹೇಳ್ತೀವಿ. ವಿನ್ಫಾಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಾರ್ನ. ಆ್ಯಂಡ್ ತುಂಬ ಪ್ರಪೋರ್ಷನೇಟಿವ್ ಇದೆ. ಯಾವುದೇ ಆ್ಯಂಗಲಿಂದ ನೋಡಿದ್ರು ಡಸಂಟ್ ಗೋ ರಾಂಗ್ ಆ್ಯಕ್ಚುಲಿ. ಸೊ ಆ ಥರ ಒಂದು ಡಿಸೈನ್ನ ಕ್ಯಾರಿ ಔಟ್ ಮಾಡಿದ್ದಾರೆ. ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿದ್ದಾರೆ, ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ಇಲ್ಲೇ ನೀರು ಕೂಡ ಬರುತ್ತೆ ಆ್ಯಕ್ಚುಲಿ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ವೈಪರ್ ಆ್ಯಕ್ಚುಲಿ ಸ್ವಲ್ಪ ಹಿಡನ್ ಆಗಿ ಕೊಟ್ಟಿದ್ದಾರೆ. ದಟ್ಸ್ ಇನ್ಸ್ಪೈರ್ಡ್ ಫ್ರಮ್ ರೇಂಜ್ ರೋವರ್ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಡಿಫೋಗರ್ ಕೂಡ ಕೊಟ್ಟಿದ್ದಾರೆ. ಮುಂದ್ಗಡೆ ನೋಡೋದ್ರಲ್ಲ ನೀವು DRL ಯಾವ ರೀತಿ ಬಂದಿತ್ತು ಅದೇ ರೀತಿ ಹಿಂದ್ಗಡೆ ಕೂಡ ಸಿಗ್ನೇಚರ್ V ಲೈಟ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಮುಂದ್ಗಡೆ DRL ಆ ಥರ ಕೊಟ್ಟಿದ್ರೆ ಹಿಂದ್ಗಡೆ ಟೈಲ್ ಲ್ಯಾಂಪ್ ಒಂದು ಡಿಸೈನ್ ಪ್ಯಾಟರ್ನ್ ಕ್ಯಾರಿ ಔಟ್ ಮಾಡಿದ್ದಾರೆ. ಸೊ ಎಷ್ಟು ನೋಡ್ತಿರ್ಬೋದು ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ವಾಪಸ್ ಅದೇ V ಲೋಗೋಗೆ ಮರ್ಜ್ ಆಗುತ್ತೆ. ಇವನ್ ಆ ಸೈಡಿಂದನೂ ಅದೇ ಥರ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಯಿಂದ ಒಂದು ಬ್ರಾಡ್ ಲುಕ್ ಕೊಡೋಕ್ಕೆ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಇಂಡಿಕೇಟರ್ ಕೂಡ LED ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ತುಂಬ ಎಲಾಂಗೇಟೆಡ್ ವೀಲ್ ಕೊಟ್ಟಿದ್ದಾರೆ. ಸೊ ಈ ಕಾರ್ ಡಿಸೈನ್ ಒಂಥರ ತುಂಬ ಯುನೀಕ್ ಆಗಿದೆ ಗುರು. ನಮ್ಮ ಇಂಡಿಯಾದಲ್ಲಿ ಈ ಥರದೊಂದು ಕಾರ್ ಡಿಸೈನ್ ನೋಡೇ ಇರಲಿಲ್ಲ ನಾವು. VF7 ಅನ್ನೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ತಿಕ್ಕಿದೆ ಗುರು ಇದಂತೂ. ಇವನ್ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಫಂಕ್ಷನಲ್ ಅಲ್ಲ ಅದು. ಪಾರ್ಕಿಂಗ್ ಸೆನ್ಸರ್ಸ್ 4 ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಬೂಟ್ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ ಬರುತ್ತೆ, ಪ್ರೆಸ್ ಮಾಡೋದು ಸಾಕು ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗುತ್ತೆ. ಬಿಕಾಸ್ ಅವಾಗಲೇ ಹೇಳಿದ್ನಲ್ಲ ಪವರ್ ಟೇಲ್ ಗೇಟ್ ಅಂತ. ಆ್ಯಂಡ್ ಬೂಟ್ ಬಂದು 537 ಲೀಟರ್ ಬೂಟು. ಇಟ್ಸ್ ಅ ಸಫಿಷಿಯಂಟ್ ಬೂಟ್ ಅಂತ ಹೇಳ್ತೀನಿ ನಾನು. ಆಲ್ಮೋಸ್ಟ್ 5 ಜನದ ಲಗೇಜ್ ಈಸಿಯಾಗಿ ಕ್ಯಾರಿ ಔಟ್ ಮಾಡ್ಬೋದು. ಸ್ಪೇರ್ ವೀಲ್ ಬರಲ್ಲ ಆ್ಯಕ್ಚುಲಿ ಈ ಕಾರಲ್ಲಿ. ಪಂಚರ್ ರಿಪೇರ್ ಕಿಟ್ ಅಂತೂ ಕೊಟ್ಟಿದ್ದಾರೆ. ಬೂಟ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರಿಯರ್ 60-40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. 40 ರೇಷೋ ಬೇಕೋ ಅಥವಾ 60 ರೇಷೋ ಬೇಕೋ ನಿಮ್ಮ ಪರ್ಪಸ್ ತಕ್ಕಂಗೆ ಫೋಲ್ಡ್ ಮಾಡಿಕೊಂಡು ಲಗೇಜ್ ಎಕ್ಸ್ಟ್ರಾ ಕ್ಯಾರಿ ಕೂಡ ಮಾಡ್ಬೋದು. ಆ್ಯಂಡ್ ಚಾರ್ಜಿಂಗ್ಲಿ ಡೆಲ್ಲಿ ಅಂತ ನಿಮಗೆ ಡೌಟ್ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿರೋ ಚಾರ್ಜಿಂಗ್ ಲೀಡು ಕಾರ್ ಅನ್ಲಾಕ್ ಆಗಿದ್ರೆ ಸಾಕು, ಇದನ್ನ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಓಪನ್ ಮಾಡ್ಬೋದು. CC2 ಪೋರ್ಟ್ ಕೊಟ್ಟಿದ್ದಾರೆ. ಕಾರ್ ತಗೊಳ್ಳುವಾಗಲೇ 3.3 kW AC ಚಾರ್ಜರ್ ಕೊಡ್ತಾರೆ. ಅದರಲ್ಲಿ 10 to 80% 14 hours ಅಲ್ಲಿ ಚಾರ್ಜ್ ಆಗುತ್ತೆ. ಇನ್ನೂ ಫಾಸ್ಟ್ ಬೇಕು ಅಂದರೆ ಅಡಿಷನಲ್ 75,000 ಕೊಟ್ಟು 7.2 kW AC ವಾಲ್ ಮೌಂಟ್ ಫಾಸ್ಟ್ ಚಾರ್ಜರ್ ಹಾಕಿಸ್ಕೋಬೋದು. ಅದರಲ್ಲಿ 0 to 80% 10 hours ಅಲ್ಲಿ ಚಾರ್ಜ್ ಆಗುತ್ತೆ. 110 kW DC ಫಾಸ್ಟ್ ಚಾರ್ಜಿಂಗಲ್ಲಿ 28 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 70% ಚಾರ್ಜ್ ಆಗಿ 372 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ಒಳಗೋಗೋಣ. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಕೀ ಥ್ರೂ ನೀವು ಚೈಲ್ಡ್ ಸೇಫ್ಟಿ ಲಾಕ್ ಎನೇಬಲ್ ಮಾಡಬೇಕು. ಆ್ಯಂಡ್ ಈ ಕಾರಲ್ಲಿ ಕಂಪ್ಲೀಟ್ ಆಗಿ ವೀಗನ್ ಲೆದರ್ ಯೂಸ್ ಮಾಡಿದ್ದಾರೆ. ಅಂದರೆ ಕಾರ್ನ್ ಸ್ಟಾಚ್ ಆಗಿರ್ಬೋದು, ರೀಸೈಕಲ್ ಮೆಟೀರಿಯಲ್ಸ್ ಆಗಿರ್ಬೋದು. ಸೊ ಇವೆಲ್ಲ ಯೂಸ್ ಮಾಡಿಕೊಂಡು ಈಕೋ ಫ್ರೆಂಡ್ಲಿ ಮಾಡಿರೋವಂಥದ್ದು, ಅದನ್ನೇ ವೀಗನ್ ಲೆದರ್ ಅಂತ ಹೇಳುವಂಥದ್ದು. ಡೋರಲ್ಲಿ ನೋಡ್ತೀರಾ ಅದೇ ಲೆದರು. ಆ್ಯಂಡ್ ಇಲ್ಲೂ ಕೂಡ ಲೆದರ್ ನೋಡ್ತೀರಾ. ಆ್ಯಂಡ್ ಸೀಟ್ಗೂ ಕೂಡ ಲೆದರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸ್ಟೇರಿಂಗ್ ಆಗಿರ್ಬೋದು ಮತ್ತು ಡ್ಯಾಶ್ ಬೋರ್ಡಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ಎಲ್ಲ ಯೂಸ್ ಮಾಡಿದ್ದಾರೆ. ಅದನ್ನ ಮುಂದೆ ಹೋದಾಗ ತೋರಿಸ್ತೀನಿ ನಿಮಗೆ. ಪವರ್ ವಿಂಡೋ ಆ್ಯಕ್ಚುಲಿ ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ, ಕಾಣ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಎಲ್ಲ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ್ಯಂಡ್ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಡೋರ್ ಪಾಕೆಟ್ ಕೊಟ್ಟಿದ್ದಾರೆ. ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲು. ಆ್ಯಂಡ್ ಡಿಸೈನ್ ಮಾಡಿರೋ ರೀತಿ ಕೂಡ ತುಂಬ ಯುನೀಕ್ ಆಗಿದೆ. ಒಂಥರ ಇಂಡಿಪೆಂಡೆಂಟಾಗಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ. ಸೊ ದಟ್ಸ್ ಅ ಪ್ರೀಮಿಯಂ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಈವನ್ ಡೋರ್ ಕೂಡ ಸಿಕ್ಕಾಪಟ್ಟೆ ಗೇಜ್ ಇದೆ ಗುರು. ಒಳಗೆ ಕೂತ್ಕೊಂಡು ಹಾಕಬೇಕು ಅಂತಂದರೆ ಸೀರಿಯಸ್ಲಿ ಯು ನೀಡ್ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಆ್ಯಕ್ಚುಲಿ. ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. ಆ ಸೈಡ್ ಕೂಡ ಬರುತ್ತೆ. ಆ್ಯಂಡ್ ಸೆಂಟರ್ ಪ್ಯಾಸೆಂಜರ್ಗೆ ಇಲ್ಲಿ ಬರುತ್ತೆ 3-point ಸೀಟ್ ಬೆಲ್ಟು. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ಇದೆ. ಆ್ಯಂಡ್ ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ಅ ವೆರಿ ಅಡ್ಜಸ್ಟಬಲ್ ಕಪ್ ಹೋಲ್ಡರ್ಸ್. ಬಿಕಾಸ್ ನೋಡಿ
ಸೊ ನಿಮ್ಮ ಕಪ್ಸ್ ಯಾವ ಸೈಜ್ ಇದೆ ಆ ಸೈಜ್ ತಕ್ಕಂಗೆ ಇದು ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ತುಂಬ ಸ್ಟಡಿಯಾಗೂ ಹೋಲ್ಡ್ ಮಾಡುತ್ತೆ. ದಟ್ಸ್ ಅ ಕನ್ವೀನಿಯಂಟ್ ಥಿಂಗ್ ಅಂತ ಹೇಳ್ತೀನಿ. ಲೆದರ್ ಸೀಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ 2 ಸ್ಟೆಪ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದು ಸ್ವಲ್ಪ ಅಪ್ರೈಟಲ್ಲಿ ಇದೆ, ಇದು ಸ್ವಲ್ಪ ರಿಕ್ಲೈನ್ಡ್ ಆಗಿದೆ. 60 ರೇಷಿಯೋ 40 ರೇಷಿಯೋ ಸ್ವಲ್ಪ ಅಪ್ರೈಟಲ್ಲಿ ಇದೆ. ಇಲ್ಲಿ ಇವರ್ ಥ್ರೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಬರುತ್ತೆ. ಆ್ಯಂಡ್ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ AC ವೆಂಟ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಮೆಟಲ್ ಟಚ್ ಎಲ್ಲ ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಪ್ ಕೊಡ್ತಾರೆ. ಟೈಪ್ ಎ ಟೈಪ್ ಸಿ 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮೊಬೈಲ್ ಇಡಕ್ಕೆ ಸ್ಪೇಸ್ ಇದೆ. ಇಲ್ಲೂ ಕೂಡ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಎಡ್ಜ್ ಟು ಎಡ್ಜ್ ಪ್ಯಾನೋರಾಮಿಕ್ ಸನ್ರೂಫ್ ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಟಿಂಟ್ ಆಗಿದೆ. ಈ ಎಡ್ಜಿಂದ ಹಿಡಿದು ಆ ಎಡ್ಜ್ವರೆಗೂ ಕೊಟ್ಟಿದ್ದಾರೆ. ಮುಂದ್ಗಡೆ ಎಡ್ಜಿಂದ ಹಿಡಿದು ಹಿಂದ್ಗಡೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಎಡ್ಜ್ವರೆಗೂ ಕೊಟ್ಟಿದ್ದಾರೆ. ಸೊ ಅದಕ್ಕೇ ಇದನ್ನ ಎಡ್ಜ್ ಟು ಎಡ್ಜ್ ಪ್ಯಾನೋರಾಮಿಕ್ ಸನ್ರೂಫ್ ಅಂತ ಹೇಳೋದು. ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ತಟ್ಟು ಕೇಳಿಸ್ಕೊಳ್ಳಿ ನೋಡಿ, ಈ ಥರ ಇದೆ ಆ್ಯಕ್ಚುಲಿ ತಡ್ಡು. ಆ್ಯಂಡ್ ಓಪನ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋಂಗಿದೆ ಗಾಡಿದು. ಬಿಕಾಸ್ ಡೋರೇನೆ ಇಷ್ಟೊಂದು ಹೆವಿ ಇರಬೇಕಾದ್ರೆ ಬಾಡಿ ಶೆಲ್ ಎಷ್ಟು ಗಟ್ಟಿ ಇರ್ಬೋದು ಯೋಚನೆ ಮಾಡಿ ನೀವೇನೆ. ಇವನ್ ಇಲ್ಲೂ ಕೂಡ ಒಂದು ಸೇಮ್ ಲೆದರ್ ಫಿನಿಶ್ ನೋಡ್ತೀರಾ. ಆ್ಯಂಡ್ ಆರೆಂಜ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಲಾಕಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಓಪನಿಂಗ್ ಅದೇ ಸೇಮ್ ಮೆಟಲ್ ಫಿನಿಶ್ ನೋಡ್ತೀರಾ ನೀವು. ಇಲ್ಲೂ ಕೂಡ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಡ್ರೈವರ್ ಸೀಟ್ಗೆ 8 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ನೋಡಿ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ಅಂಡರ್ ಥೈ ಸಪೋರ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಹೈಟ್ ಮಾಡ್ಕೋಬೋದು ಆ್ಯಂಡ್ ರಿಕ್ಲೈನ್ ಆಂಗಲ್. ಸೊ ಇದಿಷ್ಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಏರ್ ಬ್ಯಾಗ್ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು. ಸೊ ಈ ಕಾರಲ್ಲಿ ಟೋಟಲ್ ಆಗಿ 7 ಏರ್ ಬ್ಯಾಗ್ ಬರುತ್ತೆ. 7ನೇ ಏರ್ ಬ್ಯಾಗ್ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮಗೆ ನೀ ಏರ್ ಬ್ಯಾಗ್ ಇಲ್ಲಿ ಕೊಟ್ಟಿರುವಂಥದ್ದು. ಕಾರ್ ಹೆಂಗೆ ಆಫ್ ಮಾಡೋದು ಅಂತಂದ್ರೆ ಬಟನ್ ಏನು ಕೊಟ್ಟೇ ಇಲ್ಲ ಅವ್ರು ಆ್ಯಕ್ಚುಲಿ. ಡೈರೆಕ್ಟಾಗಿ ಕೀ ತೊಗೊಂಡು ಆಚೆ ಬನ್ನಿ. ಓಕೆ ಸರಿ, ಕ್ಲೋಸ್ ಆಗಲಿಲ್ಲ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು ಗುರು ಡೋರ್ ಕ್ಲೋಸ್ ಮಾಡೋಕ್ಕೆ. ಲಾಕ್ ಮಾಡ್ತೀನಿ. ಲಾಕ್ ಆದ ತಕ್ಷಣ ಒಂದು 15 ಸೆಕೆಂಡ್ ಟೈಮ್ ತೊಗೊಳತ್ತೆ. ಆಮೇಲೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೂಡ ಆಫ್ ಆಗುತ್ತೆ. ಜಸ್ಟ್ ವಾಚ್. ಹಾಂ ನೋಡಿ, ವಿನ್ಫಾಸ್ಟ್ ಲೋಗೋ ಕೂಡ ಬರುತ್ತೆ ಸ್ಕ್ರೀನ್ ಆಫ್ ಆಗಬೇಕಾರೆ. ಸೊ ಎಸ್, ದಿಸ್ ಇಸ್ ಹೌ ಕಾರ್ ಆ್ಯಕ್ಚುಲಿ ಟರ್ನ್ ಆಫ್ ಆಗೋದು. ಯಾವುದೇ ಥರದ ಬಟನ್ಸ್ಗಳನ್ನ ಕೊಟ್ಟಿಲ್ಲ. ಮತ್ತೆ ಒಳಗೆ ಹೋಗಿ ಹೆಂಗೆ ಗಾಡಿ ಸ್ಟಾರ್ಟ್ ಮಾಡೋದು, ಮೂವ್ ಮಾಡೋದು ಅಂತಂದರೆ ಅನ್ಲಾಕ್ ಮಾಡಿ ಮಿರರ್ಸು ಓಪನ್ ಆಗುತ್ತೆ. ಎಂಟರ್ ಆಗಿ ಡೋರ್ ಕ್ಲೋಸ್ ಮಾಡಿ ಡೈರೆಕ್ಟಾಗಿ ಬ್ರೇಕ್ ಪ್ರೆಸ್ ಮಾಡೋದು ಸಾಕು. ನೋಡಿ ಕಾಣತ್ತಾ, ಈ ಥರ ಬಂದು ಹೋಗುತ್ತೆ ಆ್ಯಕ್ಚುಲಿ. ಸೊ ಬ್ರೇಕ್ ಪ್ರೆಸ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಕಾರ್ ಸ್ಟಾರ್ಟಿಗೆ ಬಂದುಬಿಡುತ್ತೆ. ನೋಡಿ ಇಲ್ಲಿ ರೆಡಿ ಅನ್ನೋದು ಕೂಡ ತೋರಿಸ್ತದೆ. ಸೊ ರೆಡಿ ಅಂತ ಬಂತು ಅಂತಂದರೆ ಕಾರ್ ಆನ್ ಆಗಿದೆ ಅಂತ. ಸೊ ಡೈರೆಕ್ಟಾಗಿ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದೇನು ಗುರು ಇಲ್ಲಿ ತೋರಿಸ್ತಾ ಇದೆಯಾ ಅಂತಂದರೆ ನಿಮಗೆ ಡೌಟ್ ಬರ್ಬೋದು. ನೋಡುತ್ತಿರ್ಬೋದು ಖಾಲಿ ಇದೆ, ಮುಂದ್ಗಡೆ ಇನ್ಸ್ಟ್ರೂಮೆಂಟ್ ಲೆಸ್ತರೇ ಇಲ್ಲ. ಸೊ ಎಲ್ಲನೂ ಕಂಪ್ಲೀಟಾಗಿ 12.9 ಇಂಚ್ ಸ್ಕ್ರೀನಲ್ಲಿ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಮುಂದ್ಗಡೆ ಒಂದು ಹೆಡ್ಸಪ್ ಡಿಸ್ಪ್ಲೇ ಕೂಡ ಇದೆ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಹೆಡ್ಸಪ್ ಡಿಸ್ಪ್ಲೇ. ಪ್ರೊಜೆಕ್ಟ್ ಆಗೋದು ಇಲ್ಲಿಂದ ಪ್ರೊಜೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಫಸ್ಟು ಸ್ಟೇರಿಂಗ್ ಬಗ್ಗೆ ಮಾತಾಡ್ಬಿಡೋಣ. ಸ್ಟೇರಿಂಗ್ ಬಂದು ಲೆದರ್ ಆ್ಯಪ್ ಕೊಟ್ಟಿದ್ದಾರೆ. ಆ್ಯಂಡ್ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ 2 ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಓಕೆ, ಟೆಲಿಸ್ಕೋಪಿಕ್ ಹೆಂಗಪ್ಪ? ಆಚೆ ಹಿಡಿಬೇಕಾ? ಅಯ್ಯಯ್ಯೋ, ಏನು ಗುರು ಇದು? ಟೆಲಿಸ್ಕೋಪಿಕ್ಕು, ಟೆಲಿಸ್ಕೋಪಿಕ್ಕು ಹೆವಿ ಟೈಟ್ ಆಗಿಬಿಟ್ಟಿದೆ ಗೈಸ್. ಯಾರು ಜಾಮ್ ಮಾಡಿಬಿಟ್ಟಿದ್ದಾರೆ, ಯೂಸ್ ಮಾಡಿಲ್ಲ ಅನ್ಸುತ್ತೆ. ಯೂಸ್ ಮಾಡಿದೆಲ್ಲ ಜಾಮ್ ಆಗಿಬಿಟ್ಟಿದೆ ಸ್ವಲ್ಪ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ, ಅಡ್ವಾನ್ಸ್ ಡ್ರೈವರ್ ಡಿಸ್ಟ್ರಾಕ್ಷನ್ ವಾರ್ನಿಂಗ್ ಅಂತಾರೆ. ಡ್ರೈವರ್ ಮಾನಿಟರಿಂಗ್ ಬೇಸಿಕ್ಲಿ ಇದು. ಲೈಕ್ ನೀವು ಫಟಿಗ್ ಡಿಟೆಕ್ಷನ್ಗೆ ಇದು ಕೊಟ್ಟಿರೋವಂಥದ್ದು. ಕಾರ್ ಡ್ರೈವ್ ಮಾಡುವಾಗ ರೋಡ್ ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋದ್ರೆ ಅಥವಾ ಡ್ರೌಸಿ ಆಗಿ ಕಾನ್ಸಂಟ್ರೇಷನ್ ಹೋದ್ರೆ ಕಾರ್ ಇಮಿಡಿಯೇಟ್ ಆಗಿ ಸೌಂಡ್ ಮಾಡೋದು, ಸ್ಲೈಟ್ ಬ್ರೇಕ್ ಕೊಟ್ಟು ಜರ್ಕ್ ಫೀಲ್ ಬರ್ಸಿ ಪರ್ಸನ್ನ ಏಳ್ಸಕ್ ಟ್ರೈ ಮಾಡುತ್ತೆ. ಅಂಡ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನಲ್ಲಿ ಮೆಸೇಜ್ ಕೂಡ ಬರುತ್ತೆ. ಅಂಡ್ ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗೆ ಕೊಟ್ಟಿರುವಂಥದ್ದು. ಇದು ಒಂದು ಮಲ್ಟಿ ಫಂಕ್ಷನ್ ಬಟನ್. ಇದರಲ್ಲಿ ತುಂಬಾ ಫಂಕ್ಷನ್ಸ್ ಗಳನ್ನ ಸೆಟ್ ಮಾಡ್ಕೋಬಹುದು. ಈ ಕಡೆದಲ್ಲಿ ವೈಪರ್ ಫಂಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಆಟೋ ವೈಪರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆದಲ್ಲಿ ಇಂಡಿಕೇಟರ್ಸ್ ಮತ್ತೆ ಹೈ ಬೀಮ್ ಬ್ಲಿಂಕರ್ಸ್ ಒಂದು ಹಾಕೋಬಹುದು. ಹೆಡ್ ಲ್ಯಾಂಪ್ ಆನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಆಚೆ ಹೇಳಿದ್ರೆ ಹೈ ಬೀಮ್ ಎನೇಬಲ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಟ್ರಿಪ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ರಿಪ್ ಅನ್ನೋದು ಬ್ರೌಸ್ ಮಾಡಿದ್ರೆ ಮೇಲ್ಗಡೆ ಕಾಣ್ತಿರ್ಬೋದು ಓಡೋ, ಟೆಂಪ್ರೇಚರು, ಟ್ರಿಪ್ ಎ, ಟ್ರಿಪ್ ಬಿ. ಆ್ಯಂಡ್ ಈ ಯೂನಿಟ್ ಏನಿದೆ ಕಂಪ್ಲೀಟ್ ಆಗಿ ಡ್ರೈವರ್ ಸೈಡು ಟಿಲ್ಟ್ ಮಾಡಿದ್ದಾರೆ. ಸೊ ದಟ್ ಎಲ್ಲಾನು ಕಂಪ್ಲೀಟ್ ಡ್ರೈವರ್ ಓರಿಯೆಂಟೆಡ್ ಅನ್ನೋ ಫೀಲ್ ಬರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಮುಂದ್ಗಡೆ ಇಲ್ಲೊಂದು ಟ್ವಿಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಒಂದು ಟ್ವಿಟರ್ ಬರುತ್ತೆ. ಟೋಟಲ್ ಆಗಿ 8 ಸ್ಪೀಕರ್ ಆಡಿಯೋ ಸಿಸ್ಟಮ್ ಈ ಕಾರಲ್ಲಿ ಬರುತ್ತೆ. 4 ಸ್ಪೀಕರು ಮತ್ತು 4 ಟ್ವಿಟರ್ ಬರುತ್ತೆ. ಆ್ಯಂಡ್ ಇಲ್ಲಿ ಡ್ರೈವ್ ಸೆಲೆಕ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕು, ಡ್ರೈವು, ನ್ಯೂಟ್ರಲ್ಲು, ರಿವರ್ಸು. ಸೊ ಇದಿಷ್ಟೇ ಕೊಟ್ಟಿರುವಂಥದ್ದು. ನೀವು ಡೈರೆಕ್ಟ್ ಡ್ರೈವಿಗೆ ಬಿಟ್ಬಿಟ್ಟು ಕಾರ್ ಕೀ ತಗೊಂಡು ಆಚೆ ಹೋದ್ರಿ, ಡೋರ್ ಓಪನ್ ಮಾಡಿದ್ರಿ, ಡೋರ್ ಹಾಕಿದ್ರಿ ಅಂತಂದ್ರೆ ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಆಗ್ಬಿಡುತ್ತೆ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದೆ. ಸೊ ಇವಾಗ ಡೈರೆಕ್ಟ್ ಸ್ಕ್ರೀನ್ಗೆ ಬರೋಣ. 12.9 ಇಂಚ್ HD ಸ್ಕ್ರೀನು. ಎಲ್ಲಾನು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇವನ್ AC ಆಗಿರ್ಬೋದು ಮತ್ತು ಹೆಡ್ಲೈಟ್ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ಇದರಿಂದನೇ ಮಾಡ್ಕೋಬೋದು. ಫಸ್ಟು ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಿ. ಇವಾಗ ಆಟೋ ಫಂಕ್ಷನ್ ಕೂಡ ಮಾಡ್ಕೋಬೋದು,
ಅಥವಾ ಬರೀ ಹೆಡ್ ಲ್ಯಾಂಪ್ ಆನ್ ಮಾಡ್ಬೋದು ಅಥವಾ ಬರೀ DRL ಆನ್ ಮಾಡ್ಬೋದು, ಇಲ್ಲ ಹೆಡ್ ಲ್ಯಾಂಪ್ ಆಫ್ ಮಾಡ್ಬೋದು. ಅಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಕಾರ್ ಮೋಡ್ ಕೂಡ ಬರುತ್ತೆ, ಈಕೋ, ನಾರ್ಮಲ್, ಸ್ಪೋರ್ಟ್ 3 ಡ್ರೈವ್ ಮೋಡ್ ಬರುತ್ತೆ. ಅದು ಪವರ್ ಕೂಡ ಆಲ್ಟರ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಟ್ ರೀಜನ್ ಕೂಡ ಬರುತ್ತೆ, ಲೋ, ಮಿಡ್, ಹೈ. ಸೊ ದಟ್ ನೀವು ಕಾರ್ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂತಂದ್ರೆ ರೀಜನ್ ಮೋಡ್ ನ ಆಕ್ಟಿವೇಟ್ ಮಾಡ್ಕೋಬಹುದು. ಕಾರ್ಲಿ ಸ್ಪೆಷಲ್ ಮೋಡ್ಸ್ ಗಳು ಬರುತ್ತೆ, ಒಂದು ವಾಶ್ ಮೋಡ್, ಇನ್ನೊಂದು ಪೆಟ್ ಮೋಡ್, ಇನ್ನೊಂದು ವ್ಯಾಲೆಟ್ ಮೋಡ್, ಇನ್ನೊಂದು ಕ್ಯಾಂಪ್ ಮೋಡ್. ಅಲ್ಲಿ ಕಾರ್ ಏನಾದ್ರು ವಾಶ್ ಮೋಡ್ ಹಚ್ತಾ ಇದೀರಾ ಅಂತಂದ್ರೆ ವಾಶ್ ಮೋಡ್ ಆಕ್ಟಿವೇಟ್ ಮಾಡ್ಬೋದು ನೀವು. ಅಂಡ್ ಅದು ಬಿಟ್ರೆ ಪೆಟ್ ಮೋಡ್ ಕೂಡ ಬರುತ್ತೆ. ಸೊ ದಟ್ ನೀವು ಕಾರ್ ಒಳಗೆ ಏನಾದ್ರು ನಾಯಿ ಕೂಡಿಸಿದೀರಾ ಅಂತಂದ್ರೆ ಏರ್ ಕಂಡೀಷನಿಂಗ್ ಕಂಟಿನ್ಯೂಸ್ ಆಗಿ ಆನ್ ಅಲ್ಲೇ ಇರುತ್ತೆ, ಬಟ್ ಕಾರ್ ಎಲ್ಲಾ ಡೋರ್ಸ್ಗಳು ಲಾಕ್ ಅಲ್ಲಿ ಇರುತ್ತೆ. ಸೊ ದಟ್ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ. ಅಂಡ್ ಒಳಗೆ ಕೂರಿಸಿರೋ ನಾಯಿಗೂ ಎಲ್ಲ ಪಾಯಲ್ಲ ಬಿಟ್ಟೋಗ್ಬಿಟ್ರು ಅಂತ ಅದು ಕೂಡ ಗಂಡಿಗೆ ಹ್ಯಾಬ್ರಿ ಆಗಲ್ಲ. ಓಕೆ, ಇಲ್ಲಿ ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಏನಿದೆ ಅದ್ರದ್ದು ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಹೆಡ್ಸಪ್ ಡಿಸ್ಪ್ಲೇ ಏನಕ್ಕೆ ಕೊಟ್ಟಿರೋದು ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಲ್ಲದೆ ಇರೋದ್ರಿಂದ ನ್ಯಾವಿಗೇಷನ್, ಡ್ರೈವರ್ ಅಸಿಸ್ಟೆನ್ಸ್, ಟರ್ನ್ ಇಂಡಿಕೇಟರ್, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ತೋರಿಸುತ್ತೆ. ಅಂಡ್ ಈ ಕಲರ್ ಏನಿದೆ ಇವಾಗ ವೈಟ್ ಇದೆ, ಅದು ಬೇಕು ಅಂತಂದ್ರೆ ಕಯಾನ್ ಮಾಡ್ಕೋಬಹುದು, ಬೇಸಿಕ್ಲಿ ಬ್ಲೂ, ಅದು ಬಿಟ್ರೆ ಗ್ರೀನ್. ಸೊ ಇದಿಷ್ಟು ಕಲರ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಅಂಡ್ ಏನೇನು ಇನ್ಫಾರ್ಮೇಶನ್ ತೋರಿಸುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ ನೋಡಿ. ಮಿರರ್ಸ್ ಗಳು ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಇಲ್ಲಿ ಏನು ಬಟನ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ಮಿರರ್ಸ್ದು. ಸೊ ಇಲ್ಲಿ ಮಿರರ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಲೆಫ್ಟ್ ಮಿರರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಕಂಟ್ರೋಲ್ಸ್ ಏನಿದೆ ಇದ್ರ ಥ್ರೂ ಮಾಡ್ಕೋಬೇಕು. ಇವಾಗ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಕಾಣ್ತಿರ್ಬೋದು ಮಿರರ್ ಅಡ್ಜಸ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ರೈಟ್ ಮಿರರ್. ಸೊ ರೈಟ್ ಮಿರರ್ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬಹುದು. ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಕೆ ಪ್ರೆಸ್ ಮಾಡಿದ್ರೆ ಅದ್ರದ್ದು ಮೆಮೊರಿ 2 ಮಿರರ್ದು ಸೇವ್ ಆಗತ್ತೆ. ಫೋಲ್ಡ್ ಹಾಕ್ಬೇಕಾ 2 ಫೋಲ್ಡ್ ಕೂಡ ಆಗತ್ತೆ. ಸೊ ಕಂಪ್ಲೀಟ್ ಟೆಂಪರೇಚರ್ ಕಂಟ್ರೋಲರ್ ಇದರಲ್ಲೇ ಕೊಟ್ಟಿರೋಂಥದ್ದು ನೋಡಿ. ನ್ಯೂ ಮಿರರ್ ಪೊಸಿಷನ್ ಬಂತ ನೋಡಿದ್ರೆ ಅಲ್ಲಿ ನ್ಯೂ ಮಿರರ್ ಪೊಸಿಷನ್ ಸೇವ್ ಮಾಡ್ಕೋಬೇಕಂತ ಕೇಳ್ತಾ. ಆಕ್ಚುಲಿ ಸೇವ್ ಮಾಡ್ಕೊಂಡ್ರೆ ಮತ್ತೆ ಅಗೈನ್ ನಾವು ಸೆಟ್ ಮಾಡೋ ನೆಸೆಸಿಟಿ ಇರಲ್ಲ. ಅಂಡ್ ಟೆಂಪರೇಚರ್ ಈಗ ಬಂದ್ರೆ ಕೋ ಡ್ರೈವರ್ ಸೀಟು ವೆಂಟಿಲೇಷನ್ ಬರುತ್ತೆ, 3 ಲೆವೆಲ್ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ಸೀಟ್ ಕೂಡ ವೆಂಟಿಲೇಷನ್ ಬರುತ್ತೆ, ಅದು ಕೂಡ 3 ಲೆವೆಲ್ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ ಇಲ್ಲಿಂದಾನೆ ಆನ್ ಮಾಡ್ಕೋಬೇಕು. ಅಂಡ್ ಡುವೆಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡ್ರೈವರ್ ಸೈಡ್ 1 ಟೆಂಪರೇಚರ್ ಇದೆ, ಕೋ ಡ್ರೈವರ್ ಸೈಡ್ ಇನ್ನೊಂದು ಟೆಂಪರೇಚರ್ ಇದೆ. ಅಂಡ್ ಕಂಪ್ಲೀಟ್ AC ಕಂಟ್ರೋಲ್ ಇಲ್ಲೇ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಆಗಿರ್ಬೋದು, ಸಿಂಕ್ ಆಗಿರ್ಬೋದು, ಬ್ಲೋಯರ್ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಲ್ಲಿಗೆ ಬೇಕು ಅನ್ನೋದು ಕೂಡ ಇಲ್ಲಿಂದಾನೆ ಸೆಟ್ ಮಾಡ್ಕೋಬಹುದು. ಅಂಡ್ ಡಿಫೋಗಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ PM 1.0 ಏರ್ ಫಿಲ್ಟರ್ ಬರುತ್ತೆ. ಅಂಡ್ ಅದರಲ್ಲಿ ಅಯೋನೈಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ನೆಗೆಟಿವ್ ಅಯಾನ್ಸ್ ಏನಾರು ಇತ್ತು ಅಂತಂದ್ರೆ ಅದನ್ನು ಕೂಡ ಕ್ಲೀನ್ ಮಾಡಿ ಕೊಡುತ್ತೆ. ಮೈನ್ ಮೆನ್ಯೂಗೆ ಬಂದ್ರೆ ಆಪಲ್ ಕಾರ್ಪ್ಲೇ ಅಂಡ್ ಆಟೋ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ಏಡ್ ಅಂತಾರೆ, ಬೇಸಿಕ್ಲಿ ಎಡಾಸ್ ರಿಲೇಟೆಡ್ ಫಂಕ್ಷನ್ಸ್ ಕೊಟ್ಟಿರುವಂತದ್ದು ನೋಡಿ. ಡ್ರೈವಿಂಗ್ ಅಸಿಸ್ಟೆನ್ಸ್, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಹೈವೇ ಅಸಿಸ್ಟ್ ಮತ್ತು ಆಟೋಮೆಟಿಕ್ ಲೈನ್ ಚೇಂಜ್, ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಪಾರ್ಕಿಂಗ್ ಅಸಿಸ್ಟೆನ್ಸ್. ಸೊ ಬೇಸಿಕ್ಲಿ ಎಡಾಸ್ ರಿಲೇಟೆಡ್ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ ಒಂದಿಷ್ಟು ಗೇಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಬೇಕು ಅಂತಂದ್ರೆ ಆಡ್ಕೋಬಹುದು ನೀವು. ಅಂಡ್ ಬ್ಯಾಟ್ರಿ ಪರ್ಸೆಂಟೇಜ್ ಮತ್ತೆ ಕಿಲೋಮೀಟರ್ ರೇಂಜ್ ಹೇಳುತ್ತೆ, ಸ್ಪೀಡ್ ಹೇಳುತ್ತೆ. ಅಂಡ್ ಇಲ್ಲಿ ಯಾವ ಗೇರ್ ಮೋಡಲ್ ಇದೆ ಗಾಡಿ ಅಂತ ಅನ್ನೋದು ಕೂಡ ಹೇಳುತ್ತೆ. ಅಂಡ್ ಯಾವ ಡ್ರೈವ್ ಮೋಡಲ್ ಇದೆ ಅನ್ನೋದು ಕೂಡ ಹೇಳುತ್ತೆ. ಅಂಡ್ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋ ವಾರ್ನಿಂಗ್ ಕೂಡ ಇಲ್ಲಿ ಹೇಳುತ್ತೆ. ಅಂಡ್ ಯಾವ ಸೈಡ್ ಇಂಡಿಕೇಟರ್ ಹಾಕ್ತಿರೋ ಆ ಸೈಡ್ ಕಂಪ್ಲೀಟ್ ವ್ಯೂ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ 100% ಬ್ಲೈಂಡ್ ಸ್ಪಾಟ್ ಅವಾಯ್ಡ್ ಆಗುತ್ತೆ. ಅಂಡ್ ಕಾರ್ನ ರಿವರ್ಸ್ಗೆ ಎಂಗೇಜ್ ಮಾಡಿದ್ರೆ ಮಿರರ್ ಕೂಡ ಟಿಲ್ ಡೌನ್ ಆಗುತ್ತೆ. ಸೊ ದಟ್ ಹಿಂದೆ ಟೈರ್ ಅಕ್ಕಪಕ್ಕ ಅಬ್ಸ್ಟ್ರಕಲ್ ಇದ್ರೆ ಈಸಿಯಾಗಿ ಗೊತ್ತಾಗ್ಲಿ ಅಂತ. ಅಂಡ್ ರಿವರ್ಸ್ ಇಂದ ಆಚೆ ಬಂದ್ರೆ ಮುಂಚೆ ಯಾವ ಆಂಗಲ್ ಅಲ್ಲಿ ಮಿರರ್ ಇತ್ತೋ ಸೇಮ್ ಅದೇ ರೀತಿ ಆಗುತ್ತೆ. ಫ್ರೇಮ್ಲೆಸ್ ಆಟೋ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಅಂಡ್ ಒಂದು ಸಿಂಗಲ್ ಪ್ರೆಸ್ ಅಲ್ಲೇ ಲ್ಯಾಂಪ್ ಕೂಡ ಆಪರೇಟ್ ಮಾಡಬಹುದು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಅದು ಕೂಡ LED ಕೊಟ್ಟಿದ್ದಾರೆ. ಈ ಕಡೆ ಇದರಲ್ಲಿ ಮಿರರ್ ಮತ್ತೆ ಲೈಟ್ 2 ಬರುತ್ತೆ ಗೈಸ್ ನೋಡಿ. ಮಿರರ್ ಮತ್ತೆ ಲೈಟ್ 2 ಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡೋದು ಸಾಕು ಬರುತ್ತೆ. ಇವನ್ ಈ ಸೈಡ್ ಕೂಡ ಮಿರರ್ ಲೈಟ್ 2 ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸೊ ಎಸ್, ಇಲ್ಲೂ ಕೂಡ ಕಂಪ್ಲೀಟ್ ಲೆದರ್ ಯೂಸ್ ಮಾಡಿದ್ದಾರೆ. ಕಾರಲ್ಲಿ ಏರ್ ಕಂಡೀಷನಿಂಗ್ ಸಿಕ್ಕಾಪಟ್ಟೆ ಚಿಲ್ಡು. ಯಾಕೆ ಗೊತ್ತಾ ನೋಡಿ, ಅಲ್ಲಿ 2 ವೆಂಟ್ ಕೊಟ್ಟಿದ್ದಾರೆ. ಅದು ಕೋ ಡ್ರೈವರ್ಗೆ 2 ವೆಂಟ್ ಬರುತ್ತೆ. ಇಲ್ಲಿ 2 ವೆಂಟ್ ಕೊಟ್ಟಿದ್ದಾರೆ. ಈ ಕಡೆ ಏನೂ ಬರಲ್ಲ, ಬಟ್ ಈ ಸೈಡ್ 1 ವೆಂಟ್ ಕೊಟ್ಟಿದ್ದಾರೆ. ಸೊ ಮುಂದ್ಗಡೆನೆ 5 ವೆಂಟ್ ಬರುತ್ತೆ, ಹಿಂದ್ಗಡೆ 2 ವೆಂಟ್. ಸೊ ಟೋಟಲ್ 7 ವೆಂಟ್ ಇಂದ ಏರ್ ಕಂಡೀಷನಿಂಗ್ ಬಂದ್ರೆ ಎಷ್ಟು ಫಾಸ್ಟ್ ಕ್ಯಾಬಿನ್ ಕೂಲ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಇಲ್ಲೊಂದು ಕಪ್ ಹೋಲ್ಡರ್, ಇಲ್ಲೊಂದು ಕಪ್ ಹೋಲ್ಡರ್, ಇಲ್ಲೊಂದು ಚಿಕ್ಕ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. 2 USB ಏನೇ, ಇದು ಬಂದು ಚಾರ್ಜಿಂಗು, ಇದು ಬಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಇದೆ ಆಕ್ಚುಲಿ ನೋಡ್ತಿರ್ಬೋದು. ಎನೇಬಲ್ ಆದ್ರೆ ಲೈಟ್ ಕೂಡ ಬರುತ್ತೆ. ಸ್ಕ್ರೀನ್ ಏನಾರು ಆಫ್ ಆಗಬೇಕು ಅಂತಂದ್ರೆ ಈ ಬಟನ್ ಕಂಟಿನ್ಯೂಸ್ ಆಗಿ 20 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಪಾರ್ಟ್ ಏನಿದೆ ಇದು ಬಿಟ್ಟು ಈ ಸ್ಕ್ರೀನ್ ಕಂಪ್ಲೀಟ್ ಆಗಿ ಆಫ್ ಆಗ್ಬಿಡುತ್ತೆ. ಸೊ ದಟ್ ನಿಮಗೆ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂದ್ರೆ ಇದೊಂದು ಮಾಡ್ಕೋಬಹುದು. ಅಂಡ್ ಇದು ವಾಲ್ಯೂಮ್ ಆಗು ಯೂಸ್ ಮಾಡ್ಬೋದು. ಹಸಾರ್ಡ್ ಬಟನ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟ್ಗೂ ಆಕ್ಚುಲಿ ಕಂಪ್ಲೀಟ್ ಲೆದರ್ ಯೂಸ್ ಮಾಡಿದ್ದಾರೆ. ಒಳಗಡೆ ಸ್ಟೋರೇಜ್ ಸ್ಪೇಸ್ ವೈಸ್ ತುಂಬಾ ಏನು ಡೀಪ್ ಇಲ್ಲ, ಬಟ್ ಎಸ್ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಇಟ್ಕೋಬಹುದು. ಅಂಡ್ ಕೋ ಡ್ರೈವರ್ ಸೀಟಲ್ಲಿ ಎಮಿಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಓಪನ್ ಮಾಡೋಣ, ಇದಕ್ಕೂ ಕೂಡ ಲೈಟ್ ಕೊಟ್ಟಿದ್ದಾರೆ, ಬಟ್ ಕೂಲಿಂಗ್ ಫಂಕ್ಷನ್ ಒಂದು ಬರಲ್ಲ. ಇದರಲ್ಲಿ 5 ವೇರಿಯಂಟ್ ಬರುತ್ತೆ ಅಂತ ಹೇಳಿದೆ. ಅರ್ತ್ ವೇರಿಯಂಟ್ಗೆ 59 ಕಿಲೋವಾಟ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಾರಿಗೆ 15 ಕಿಲೋವಾಟ್ ಬರುತ್ತೆ. ನಿಮ್ಮ ಮುಂದೆ ಇರುವಂತಹ ವಿಂಡ್ ಇನ್ಫಿನಿಟಿ ವೇರಿಯಂಟ್ಗೆ 70 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕು,
204 PS ಪವರ್ ಮತ್ತು 310 Nm ಟಾರ್ಕ್ ಬರುತ್ತೆ. 530 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ ಆ್ಯಂಡ್ 0 to 100 8.5 ಸೆಕೆಂಡ್ಸಲ್ಲಿ ಮಾಡುತ್ತೆ. ಸ್ಕೈ ಮತ್ತು ಸ್ಕೈ ಇನ್ಫಿನಿಟಿ ತೊಗೊಂಡ್ರೆ ಅದರಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಬರುತ್ತೆ. ಸೊ ಅದ್ರದ್ದು ಹೈಯರ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಬೇಸಿಕಲಿ ಆಲ್ ವೀಲ್ ಡ್ರೈವ್ ಆಗಿರೋದ್ರಿಂದ ಡ್ಯುಯಲ್ ಮೋಟರ್ ಸೆಟಪ್ ಬರುತ್ತೆ. ಅದರಲ್ಲಿ 353 PS ಪವರ್ ಮತ್ತು 500 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 510 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಅದಕ್ಕೆ. ಆ್ಯಂಡ್ 0 to 100 5.8 ಸೆಕೆಂಡ್ಸಲ್ಲಿ ಮಾಡುತ್ತೆ ಗುರು. ಈ ಕಾರ್ ಕ್ರೇಜಿ ಪಾರ್ಟ್ ಅಂದರೆ ವೆಹಿಕಲ್ ವಾರಂಟಿ ಮತ್ತು ಬ್ಯಾಟ್ರಿ ವಾರಂಟಿ ಎರಡಕ್ಕೂ 10 ಇಯರ್ಸ್ ಅಥವಾ 2 lakh ಕಿಲೋಮೀಟರ್ ವಾರಂಟಿ ಕೊಟ್ಟಿರೋದು. ಆ್ಯಂಡ್ ಕಸ್ಟಮರ್ ಕನ್ವೀನಿಯನ್ಸ್ಗೆ ಕಸ್ಟಮರ್ ಬೆನಿಫಿಟ್ಸ್ಗೆ ಅಂತ 3 ಇಯರ್ಸ್ ಅಥವಾ 36,000 ಕಿಲೋಮೀಟರ್ಸ್ ಫ್ರೀ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವೆಹಿಕಲ್ ಲಾಂಚ್ ಆದಾಗ ಫ್ರೀ ಚಾರ್ಜಿಂಗ್ ಅಂತ ಹೇಳಿದರು. ಬಟ್ ಇವಾಗ ಫ್ರೀ ಚಾರ್ಜಿಂಗ್ ಬದಲು ಕಾರ್ ತೊಗೊಳ್ಳುವಾಗಲೇ VF7ಗೆ 75,000 ಮತ್ತು VF6ಗೆ 60,000 ಡಿಸ್ಕೌಂಟ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ ಫ್ರೀ ಚಾರ್ಜಿಂಗಲ್ಲಿದ್ರು ಮ್ಯಾಸಿವ್ ಡಿಸ್ಕೌಂಟ್ ಕೊಡ್ತಿರೋದು ಖುಷಿ ವಿಷಯ ಅನ್ಬೋದು. ಕಾರ್ ಸೇಫ್ಟಿ ವೈಸ್ 7 ಏರ್ ಬ್ಯಾಗ್, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಆಟೋ ವೈಪರ್ಸ್, ಆಟೋ ಹೆಡ್ ಲ್ಯಾಂಪ್ಸ್, 360 ಕ್ಯಾಮ್ರಾ, ಫ್ರಂಟ್ ಅಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಇನ್ಕ್ಲೂಡಿಂಗ್ ಎಡಾಸ್ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ವೈಸ್ ಲೋಡೆಡ್ ಅನ್ಬೋದು. ಪ್ರೈಸಿಂಗ್ ವೈಸ್ ಬೇಸ್ ವೇರಿಯಂಟ್ VF7 ಅರ್ತ್ ವೇರಿಯಂಟು 20,89,000 ಆಗುತ್ತೆ ಎಕ್ಸ್ ಶೋರೂಮು. ಟಾಪ್ ವೇರಿಯಂಟು ಸ್ಕೈ ಇನ್ಫಿನಿಟಿ ವೇರಿಯಂಟ್ 25,49,000 ಆಗುತ್ತೆ ಎಕ್ಸ್ ಶೋರೂಮು. ನಾನಿವತ್ತು ರಿವ್ಯೂ ಮಾಡ್ತಿರೋ ವಿಂಡ್ ಇನ್ಫಿನಿಟಿ ವೇರಿಯಂಟ್ 24 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 26 ಲಕ್ಷ ಆಗುತ್ತೆ. ಆಲ್ ವೀಲ್ ಡ್ರೈವ್ ಬೇಕು ಅಂದರೆ ಮ್ಯಾಸಿವ್ 4,39,000 ಎಕ್ಸ್ಟ್ರಾ ಕೊಟ್ಟು ಸ್ಕೈ ಇನ್ಫಿನಿಟಿ ವೇರಿಯಂಟ್ ತಗೋಬಹುದು. ಅಟ್ ಲಾಸ್ಟ್ ಲೆಟ್ಸ್ ಗೆಟ್ ಟು ದ ವರ್ಡಿಕ್ಟ್. ವರ್ತ್ ಬೈಯಿಂಗ್ ವಿನ್ಫಾಸ್ಟ್ ಕಾರ್ ಅಂತ ಕೇಳಿದ್ರೆ ನೀವು ಬ್ಯಾಂಗ್ಳೂರ್ ಲೊಕೇಶನ್ ಸುತ್ತಮುತ್ತ ಇದ್ರೆ ಬೈ ಮಾಡೋದು ಬರ್ತಿದೆ. ಬಿಕಾಸ್ ಸರ್ವಿಸ್ ಸೆಂಟರ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಬಟ್ ಬೇರೆ ಸಿಟಿಲಿ ಇದು ಸರ್ವಿಸ್ಗೆ ಅಂತ ಬ್ಯಾಂಗ್ಳೂರಿಗೆ ಬರ್ತೀರಾ ಅಂದರೆ ಅವಾಗಲೂ ಬೈ ಮಾಡ್ಬೋದು. ಕಾರ್ ಫೀಚರ್ಸು, ಸೇಫ್ಟಿ, ಕಾರ್ ಡಿಸೈನು, ಪ್ರಾಕ್ಟಿಕಲಿಟಿ, ಪರ್ಫಾರ್ಮೆನ್ಸ್ ವೈಸ್, ಲಕ್ಸುರಿ, ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಸಖತ್ತಾಗಿದೆ. ಇಂಪಾರ್ಟೆಂಟ್ಲಿ ಇಷ್ಟೆಲ್ಲ ವ್ಯಾಲ್ಯೂ ಫಾರ್ ಮನಿ ಪ್ರೈಸಿಂಗಲ್ಲಿ ಕೊಡ್ತಿರೋವಂಥದ್ದು. ಆ್ಯಂಡ್ ಇನ್ನೂ 1-2 ವರ್ಷದಲ್ಲಿ ವಿನ್ಫಾಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಥ್ರೂ ಔಟ್ ದ ಇಂಡಿಯಾ ಡೆವಲಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಕಾರಿಗೆ ಟ್ರೈ ಕೊಡೋದು ಇಟ್ಸ್ ವರ್ತ್ ಅನ್ನೋದು ನನ್ನ ಒಪಿನಿಯನ್ನು. ಇದಾಗಿತ್ತು ವಿನ್ಫಾಸ್ಟ್ VF7 ಕಾರ್ ರಿವ್ಯೂ ಬಗ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಯೂನಿಕ್ ಕಂಟೆಂಟ್ಸು ಮತ್ತು ಶಾರ್ಟ್ ಕಂಟೆಂಟ್ಸ್ಗಳು ತುಂಬ ಫಾಸ್ಟಾಗಿ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಡೀಟೇಲ್ ರಿವ್ಯೂಗಳು ಲಾಂಗ್ ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಸೊ ಎಸ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೊಡಿ ಆ್ಯಂಡ್ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.